ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 7, 2026ರಂದು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಇವರ ಸಹಯೋಗದೊಂದಿಗೆ ಮೈಸೂರು ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಿದ್ಧಾರ್ಥನಗರ ಸಂಚಾರ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆಯನ್ನು ಡಾಕ್ಟರ್ ಜಿ. ಪರಮೇಶ್ವರ್, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಪೊಲೀಸರು ಆಯುಕ್ತರು ಸೀಮಾ ಲಾಟ್ಕರ್, ಸುಂದರ್ ರಾಜ್, ಡಿಸಿಪಿ ಬೋರ್ಲಿಂಗಯ್ಯ, IPS ಅಧ್ಯಕ್ಷತೆ TS ಶ್ರೀವತ್ಸ, ಶಾಸಕರು ತನ್ವೀರ್ ಸೇಠ್, ಅನಿಲ್ ಚಿಕ್ಕಮಾದು, CN ಮಂಚೇಗೌಡ, ಮೈಸೂರು ಪೇಂಟ್ ಅಧ್ಯಕ್ಷರು ಗಣೇಶ್, ಮಲ್ಲಿಕಾರ್ಜುನ ಬಾಳೆದಂಡಿ, ಮೈಸೂರು ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಎರಡು ಅಪರಾಧಗಳು, ಒಂದು ಮಾದಕ ದ್ರವ್ಯ ಮತ್ತೆ ಇನ್ನೊಂದು ಸೈಬರ್ ಕ್ರೈಮ್ ಬಗ್ಗೆ. ಸೊ ಮೈಸೂರು ನಗರದಲ್ಲೂ ಸಹ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಕೇಸಸ್ ಇರ್ಬೋದು, ಲೀಗಲ್ ಆಕ್ಷನ್ ಇರ್ಬೋದು, ಅದನ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಡ್ರಗ್ ಮೆನೇಸ್ ಇಸ್ ಅ ಸೋಷಿಯಲ್ ಕಾಸ್. ಇದು ಸೊಸೈಟಿಯಲ್ಲಿ ಎಲ್ರಿಗೂ ಸಹ ಅನ್ವಯ ಆಗತ್ತೆ, ಅದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ನಾವು ನಮ್ಮ ಏನ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಾರ್ವಜನಿಕರು ಸಹ ಕೈಗೂಡಿಸ್ಬೇಕು. ಇವತ್ತು ಮೈಸೂರು ಪೊಲೀಸರು ಅಂತ ಹೇಳಿದ್ರೆ, ಮೈಸೂರಿನ ಪೊಲೀಸ್ ವ್ಯವಸ್ಥೆ, ಪೊಲೀಸಿನ ಬ್ಯಾಂಡ್ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಗಮ್ಮತ್ತು ಮತ್ತೆ ಕಿಮ್ಮತ್ತಿರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಮೈಸೂರಿನ ಅನೇಕ ಜನ ಪೊಲೀಸ್ ಕಮಿಷನರ್ ಆಗಿ ಇವತ್ತು ಮೈಸೂರಿನಲ್ಲಿ ಸರ್ವಿಸ್ ಮಾಡಿ ಹೋದಂಥವ್ರು ಅವ್ರು ಹೇಳ್ಕೊತಾರೆ, ಮೈಸೂರಿನಲ್ಲಿ ಸರ್ವಿಸ್ ಮಾಡಿರೋದು, ಮೈಸೂರಿನಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಅಂತ ಹೇಳಿದ್ರೆ ಅದೊಂದು ರೀತಿ ಅವರೆಲ್ಲರಿಗೂ ಧನ್ಯತಾ ಭಾವ ಇರುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಮೈಸೂರು ಈ ಹಿಂದಿನಿಂದಲೂ ಕೂಡ ಪೆನ್ಷನರ್ಸ್ ಪ್ಯಾರಡೈಸ್ ಅನ್ನೋದೇ ಇದಕ್ಕೆ ಹೆಚ್ಚಿನ ಒಂದು ವಿಶ್ವದಲ್ಲೇ ವಿಶ್ರಾಂತಿ ಪಡೆಯುವಂತಹ ಒಂದು ಉತ್ತಮವಾದಂತಹ ತಾಣ ಅನ್ನೋದು ಪ್ರಸಿದ್ಧವಾಗಿದೆ. ಮೈಸೂರು ನಗರದ 14 ಕಿಲೋಮೀಟರ್ ದಿಕ್ಕಿನಲ್ಲಿ ಒಂದು ಕಡೆ ಕಬಿನಿ, ಇನ್ನೊಂದು ಕಡೆಗೆ ಕಾವೇರಿ ಹರಿತಾ ಇರುವಂಥದ್ದು ನಾವು ನೋಡ್ತೇವೆ. ಮತ್ತೊಂದು ಕಡೆ ಅರಣ್ಯ, ಬೆಟ್ಟಗುಡ್ಡಗಳ ಪ್ರದೇಶಗಳು, ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿಗರಿಗೆ ಉತ್ತೇಜನ ಕೊಡುವಂತಹ ನಗರ ಮೈಸೂರು. ಮೈಸೂರಲ್ಲೇ ಕೇಳ್ತಾರೆ, ಆದರೆ ಕೋಟೆ ತಾಲೂಕಿಗೆ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ನಮ್ಮಲ್ಲಿ ಸಿಬ್ಬಂದಿಗಳು ಬಹಳ ಕೊರತೆ ಇರ್ತಕ್ಕಂಥದ್ದು. ಈಗ ಸರಗೂರು ತಾಲೂಕು ಕೂಡ ಆಗಿರ್ತಕ್ಕಂಥದ್ದು. ಸರಗೂರು ತಾಲೂಕು ಯಾಕಪ್ಪ ಮಾಡಿದ್ರು ಅಂದ್ರೆ ವಿಸ್ತೀರ್ಣದಲ್ಲೇನೆ ಬಹಳ ದೊಡ್ಡ ತಾಲೂಕು. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗೆ ಕಾಡಂಚಿನ ಭಾಗ, ಈ ಕಡೆ ನಾಗರಹೊಳೆ, ಈ ಕಡೆ ಬಂಡೀಪುರ, ಕಬಿನಿ, ಮಧ್ಯದಲ್ಲಿ ನದಿ ಹರಿತಾ ಇದೆ. ಅದರಿಂದ ನಮ್ಮ ಸ್ಟೇಷನ್ ಲಿಮಿಟ್ಸು ಕೂಡ ಬಹಳ 3 ಸ್ಟೇಷನ್ಸ್ಗಳಿದೆ. ಇನ್ನೂ ಕೂಡ 2-3 ಸ್ಟೇಷನ್ಸ್ಗಳು ಮಾಡಿಕೊಡ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತಾ, ಬಹುಶಃ ನಾವು 18ರಲ್ಲಿ ಯಾವ ರೀತಿ ಗೃಹ ಸಚಿವರು ನೋಡಿದ್ರು ಅದೇ ರೀತಿ ಅವರು ಇವತ್ತವರೆಗೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಇರ್ತಕ್ಕಂಥ ಒಂದು ಗೃಹ ಸಚಿವರು. ಯಾಕಂದ್ರೆ ನೀವು ಇಡೀ ಭಾರತ ದೇಶದಲ್ಲಿ ಒಂದು ಸರ್ವೆ ಆಗಿದೆ, ನ್ಯಾಷನಲ್ ಸರ್ವೆ ಆಗಿದೆ, ಬೆಸ್ಟ್ ಹೋಮ್ ಮಿನಿಸ್ಟರ್ ಇಂಡಿಯಾದಲ್ಲಿ ಯಾರು ಇದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಪರಮೇಶ್ವರ್ ಸಾಹೇಬ್ರು ಅಂತಾನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ. ಬಟ್ ನೀವು ಇತ್ತೀಚಿನ ಸರ್ವೆಗಳು ನೋಡ್ಬೋದು. ಬೆಂಗಳೂರಲ್ಲಿ ಒಂದು ವರದಿ ಬಂದೈತೆ, ನ್ಯಾಷನಲ್ ಸರ್ವೇಸ್ ಅಲ್ಲಿ, ನ್ಯಾಷನಲ್ ನ್ಯೂಸ್ಗಳಲ್ಲಿ ಬಂದಿದೆ. ಹೆಣ್ಮಕ್ಳಿಗೆ ಇವತ್ತು ಓಡಾಡ್ತಕ್ಕಂಥ ಸ್ಥಳ ರಾಜಧಾನಿಯಲ್ಲಿ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಮತ್ತೆ ಮೈಸೂರು ಅನ್ನೋದು ಕೂಡ ಒಂದು ವರದಿಯಲ್ಲಿ ಆಲ್ರೆಡಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಅದು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರು ಇದಕ್ಕೆ ಮುಖ್ಯ ಕಾರಣ ಅಂತಾನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ನಾವು ಯಾವಾಗ್ಲಿಂದ ನೋಡ್ತಿದೀವಿ ಅಂತಂದ್ರೆ ಅವ್ರಿಗೆ 15-16 ವರ್ಷದಿಂದ ನೋಡ್ತಿದ್ವಿ. ನಾವು ಸ್ವಲ್ಪ ತಪ್ಪಾಗಿರ್ಬೋದು, ಆದ್ರೆ ಪರಮೇಶ್ವರ್ ಸಾಹೇಬ್ರು ಹೆಂಗಿದಾರೋ ಅದೇ ರೀತಿ ಇನ್ನೂ ಕೂಡ ಯುವಕರ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ನಾವು ಸದನದಲ್ಲಿ ಬಹಳಷ್ಟು ಬಾರಿ ಅವ್ರು ಮಾತಾಡೋದನ್ನ ನಾವು ಗಮನಿಸ್ತೀವಿ. ಬಹಳಷ್ಟು ಸ್ಪಷ್ಟವಾಗಿ, ಬಹಳಷ್ಟು ಅರ್ಥಪೂರ್ಣಕವಾಗಿ, ಬಹಳಷ್ಟು ಕನ್ನಡದಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದವ್ರು ಹೇಳಿದಂಥ ಸಂದರ್ಭದಲ್ಲಿ ಕರೆಕ್ಟಾಗಿ 100% ಅಷ್ಟು ಉತ್ತರವನ್ನ ಅವ್ರು ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ನಮ್ಮ ಗೃಹ ಸಚಿವರು ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ಆಗ್ಬೋದು, ಕೊಡ್ತೀನಿ ಎಲ್ರಿಗೂ, ಇಡೀ ರಾಜ್ಯಕ್ಕೆ ಪೊಲೀಸ್ನವ್ರಿಗೆ ಪೀಕ್ ಕ್ಯಾಪ್ ಕೊಡ್ತೀನಿ ತಕ್ಕ ಮತ್ತೆ ಚಪ್ಪಳ ಹೊಡಿರಪ್ಪ ಏನ್ರಿ. ಯಾಕೆಂದ್ರೆ ನಾವು ಯಾವಾಗಲೂ ಒಂದನೇ ಸ್ಮರಿಸ್ಬೇಕು. ಇವತ್ತು ಸಾಕಷ್ಟು ಜನ ಗೃಹ ಸಚಿವರಾಗಿ ಹೋಗಿದ್ದಾರೆ, ಆದರೆ
ಪರಮೇಶ್ವರ್ ಸರ್ ಬರಬೇಕಾಗಿ ಬಂತು ಪಿ ಕ್ಯಾಪ್ ಕೊಡಲಿಕ್ಕೆ. ನಾನು ಅವರಲ್ಲಿ ಇದ್ದಾಗ ಇಲ್ಲಿ ಕೂತ್ಕೊಂಡಿದ್ದೆ, ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದೆ ನಾನು. ಸರ್, ಉತ್ತಮವಾಗಿ ಒಳ್ಳೆ ಆಡಳಿತ ನಡೀತಾ ಇದೆ ಸರ್, ಕಾನೂನು ಸುವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೆ ಈ ಅಪರಾಧ ಮಾಡ್ತಕ್ಕಂಥವ್ರು ಅಪರಾಧ ಮಾಡಬೇಕು ಅಂತ ರೆಡಿಯಾಗಿ ಬಂದಿರ್ತಾರೆ. ಆದರೆ ಅಪರಾಧ ತಡಿಬೇಕಾದರೂ ಇವನು ಅಪರಾಧ ಮಾಡಕ್ಕೆ ಬಂದವನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಅಪರಾಧ ತಡೆಯಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.